ಇನ್ನು ಈ ನಡುವೆ ಮತ್ತೆ ರಾಜ್ಯಸಭೆಗೆ ಮಣ್ಣಿನ ಮಗ ದೇವೇಗೌಡ ಅವರು ಹೋಗ್ತಾರಾ ಇಲ್ವಾ? ಈ ವಿಚಾರವೂ ಕೂಡ ತೀವ್ರ ಚರ್ಚೆಗೆ ಕಾರಣ ಆಗಿತ್ತು. ಬಿಜೆಪಿ ಜೆಡಿಎಸ್ ನಡುವೆ ಜಟಾಪಟಿಗೆ ಕಾರಣ ಆಗಿತ್ತು. ಹಗ್ಗ ಜಗ್ಗಾಟಕ್ಕೆ ದೇವೇಗೌಡರಿಗೆ ರಾಜ್ಯಸಭೆ ಟಿಕೆಟ್ ಈಗ ಬಹುತೇಕವಾಗಿ ಖಚಿತ ಆಗಿದೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ಬಿಜೆಪಿಯಿಂದ ಮಾಜಿ ಪ್ರಧಾನಿಗೆ ಟಿಕೆಟ್ ಫೈನಲ್ ಆಯ್ತಾ? ಹಾಗಾದ್ರೆ ಎನ್ಡಿಎ ಹಾಗೂ ಜೆಡಿಎಸ್ ಮೈತ್ರಿ ಹಿನ್ನೆಲೆಯಲ್ಲಿ ಎಚ್.ಡಿ. ದೇವೇಗೌಡರ ಹೆಸರು ಅಂತಿಮ ಆಗಿದೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ಮತ್ತೊಮ್ಮೆ ಮೇಲ್ಮನೆಗೆ ದೊಡ್ಡ ಗೌಡರು ಪ್ರವೇಶ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ದೇವೇಗೌಡರ ಮೂಲಕವಾಗಿ ಮೈತ್ರಿಯನ್ನ ಮತ್ತೆ ಮುಂದುವರಿಸುವ ಸಾಧ್ಯತೆ ಇದೆ. ಒಕ್ಕಲಿಗ ಮತಗಳನ್ನು ಸೆಳೆಯೋದಕ್ಕೆ ಮೈತ್ರಿ ಪಕ್ಷ ಈಗ ಹೊಸ ತಂತ್ರವನ್ನ ಹೆಣೆದಿದೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ದೇವೇಗೌಡರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋದಿ ಹಾಗೂ ಅಮಿತ್ ಶಾ ಇಬ್ಬರೂ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ನೋಡಿ, ಯಾವಾಗ ಮೈತ್ರಿ ಆಯಿತು ಆಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ದೇವೇಗೌಡರು ಕೂಡ ಹೋಗಿ ಮಾತನಾಡಿಸ್ಬಂದರು. ಅದೇ ರೀತಿಯಾಗಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿಸಿದ್ರು. ರಾಜ್ಯಕ್ಕೆ ಬಂದಂತಹ ಸಂದರ್ಭದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ದೇವೇಗೌಡರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಹೀಗಾಗಿ ಈಗ ಮತ್ತೆ ರಾಜ್ಯಸಭೆಗೆ ಅವರನ್ನು ಕಳಿಸೋದಕ್ಕೆ ಬಿಜೆಪಿ ಎನ್ಡಿಎ ಮೈತ್ರಿಕೂಟ ನಿರ್ಧಾರ ಮಾಡಿದೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ.